ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯ ದೇವ ಜನರೇ, ದೇವರಾದ ಕರ್ತನು ಈ ವಿಶ್ರಾಂತಿಕರವಾದ ಈ ದಿನವನ್ನು ಕೊಟ್ಟು, ಈ ವಿಶ್ರಾಂತಿಕರವಾದ ಈ ದಿನದಲ್ಲಿ ನನ್ನನ್ನು, ವಾಕ್ಯವನ್ನು ಕೇಳುವಂತ ನಿಮ್ಮನ್ನು ತನ್ನ ಸಮೃದ್ಧಿಯಾದ ತನ್ನ ಹಸ್ತದ ಮೂಲಕವಾಗಿ ತನ್ನ ಕೃಪೆಯಿಂದ ನಿಮ್ಮನ್ನು ನಡೆಸೋದಕ್ಕೋಸ್ಕರವಾಗಿ 2 ಹಸ್ತಗಳನ್ನು, ಆ ಶಿಲುಬೆಯಲ್ಲಿ ತೂಗ ಹಾಕಲ್ಪಟ್ಟಂತ ಆ 2 ಹಸ್ತಗಳು ಈಗಲೂ ಕೂಡ ಇವತ್ತು ನಿಮ್ಮನ್ನು ಕರೀತಾ ಇದೆ. ಪ್ರಿಯರೇ, ಪ್ರಿಯ ದೇವ ಜನರೇ, ದೇವರ ವಾಕ್ಯ ಅದು ಜೀವವಾಗಿದೆ. ನಿಮ್ಮ ಜೀವಿತದಲ್ಲಿ ಎಲ್ಲಿ ನೀವು ಸೋತೋಗಿದೆ, ಎಲ್ಲ ಜೀವನ ಕಳ್ಕೊಂಡಿದ್ದೇನೆ ಎಂಬುದಾಗಿ ನೀವು ಹೇಳ್ತೀರಾ, ಆ ಸ್ಥಳದಲ್ಲಿ ನಿಮ್ಮ ಜೀವಿತಕ್ಕೆ ಜೀವವನ್ನು ಉಂಟು ಮಾಡುವಂತ ಜೀವವುಳ್ಳ ವಾಕ್ಯವೆಂಬಾತನು ನಿಮ್ಮ ಸಮ್ಮುಖದಲ್ಲಿ ಬಂದು ನಿಂತಿದ್ದಾನೆ. ಪ್ರಿಯ ದೇವ ಜನರೇ, ನಿಮ್ಮ ಹೃದಯ ಭಂಡಾರ ಅದು ತೆರೆಯಲ್ಪಡಲಿ, ನಿಮ್ಮ ಹೃದಯ ಆಲಯ ತೆರೆಯಲ್ಪಡಲಿ. ವಾಕ್ಯದ ಆಹಾರ ಅದು ಸಮೃದ್ಧಿಯಾಗಿ ನಿಮ್ಮ ಹೃದಯಗಳಲ್ಲಿ ತುಂಬಿಕೊಳ್ಳಲಿ. ಪ್ರಿಯರೇ, ಈ ದೇವರ ವಾಕ್ಯ ಎಂಬ ಆಹಾರ ನಿಮ್ಮ ಹೃದಯದಲ್ಲಿ ತುಂಬಿ ತುಳುಕುವಾಗ ವೈರ್ಯ ಯಾವ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ನಡಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ವಾಕ್ಯವೆಂಬಾತನು ಆತನು ನಿಮಗೆ ಪ್ರೊಟೆಕ್ಷನ್ ಆಗಿದ್ದಾನೆ. ನಿಮಗೂ, ನಿಮ್ಮ ಕುಟುಂಬಕ್ಕೂ, ನಿಮ್ಮ ಮಕ್ಕಳಿಗೂ ಆತನು ಪ್ರೊಟೆಕ್ಷನ್ ಆಗಿದ್ದಾನೆ. ಪ್ರಿಯ ದೇವ ಜನರೇ, ಇಂದಿನ ದಿನದಲ್ಲಿ ದೇವರಾದ ಕರ್ತನು ನನಗೂ ನಿಮ್ಮೊಂದಿಗೂ ಆತನು ಮಾತನಾಡಲಿಕ್ಕೆ ಇರುವಂತ ಆ ಪರಲೋಕದ ಜೀವವುಳ್ಳ ಆ ಮಾತು ದೇವರ ವಾಕ್ಯದ ಮೂಲಕ ಆತನು ಮಾತನಾಡಲಿಕ್ಕಿರುವಂತ ಮಾತು, ನಿನ್ನ ಜೀವಿತವನ್ನು ರೂಪಿಸುವಂತ ಮಾತು. ಪ್ರಿಯ ದೇವ ಜನರೇ, ದೇವರ ಮಾತಿಗೆ, ದೇವರ ಸ್ವರಕ್ಕೆ ನಾನಾಗ್ಲಿ ನೀವಾಗ್ಲಿ ಕಿವಿಗೊಡುವ. ದೇವರಾದ ಕರ್ತನು ಈ ವಾಕ್ಯದ ಮೂಲಕ ನನ್ನೊಂದಿಗೂ ನಿಮ್ಮೊಂದಿಗೆ ಏನು ಮಾತನಾಡಲಿಕ್ಕಿದ್ದಾನೆ ಎಂಬುದಾಗಿ ಸಿದ್ಧ ಮನಸ್ಸಿನಿಂದ ಆತನನ್ನು ನಾವು ಎದುರುಗೊಳ್ಳೋಣ. ಇಂದಿನ ದಿನದಲ್ಲಿ ಆತನು ಮಾತನಾಡಲಿಕ್ಕಿರುವಂತಹ ಮಾತು ಕೀರ್ತನೆ 91ನೇ ಸಂಧಿ 3ನೇ ವಚನ. ಇದು ಚಿರಪರಿಚಿತವಾಗಿದೆ. ನೀವು ತಿಳ್ಕೊಳ್ಬೋದು, ಇದನ್ನು ನಾವು ಯಾವಾಗಲೂ ಕಂಟಿನ್ಯೂ ಆಗಿ ದಿನ ನಾನು ಇದನ್ನು ಅರಿಕೆ ಮಾಡ್ತೀನಿ. ಇದನ್ನು ಸಂಡೇ ಸ್ಕೂಲಲ್ಲಿ ನಾನು ಕೇಳ್ತಾ ಇದ್ದೀನಿ. ಇದನ್ನು ಯಾವಾಗಲೂ ನಾವು ಅರಿಕೆ ಮಾಡ್ತೀವಿ. ಆದರೆ ಇದರಲ್ಲಿ ರೆವಲ್ಯೂಷನ್ ಇದೆ, ಇದರಲ್ಲಿ ದೇವರ ಗೂಢಾರ್ಥ ಇದೆ. ಅದನ್ನು ತಿಳ್ಕೊಳ್ಬೇಕು ಪ್ರಿಯರೇ. ಆಗ ಮಾತ್ರ ನಿಮ್ಮ ಜೀವಿತದಲ್ಲಿ ನೀವು ಜಯವನ್ನು ಹೊಂದಲಿಕ್ಕೆ ಸಾಧ್ಯ. ಕೀರ್ತನೆ 91ನೇ ಕೀರ್ತನೆ 3ನೇ ವಚನವನ್ನು ನಾವು ಧ್ಯಾನ ಮಾಡುವ. ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ಇಲ್ಲಿ ದೇವರ ವಾಕ್ಯ ಹೇಳ್ತಿದೆ ನಿನ್ನನ್ನು, ನಿಮ್ಮನ್ನು ಎಂಬುದಾಗಿ ಇಲ್ಲ. ಇಲ್ಲಿ ವೈಯಕ್ತಿಕವಾಗಿ ಇಲ್ಲಿ ದೇವರು ಮಾತನಾಡ್ತಿದ್ದಾನೆ ನಿನ್ನನ್ನು. ಇವತ್ತು ನಿಮ್ಮ ವಿಷಯದಲ್ಲಿ ದೇವರಾದ ಕರ್ತನು, ನಿಮ್ಮ ವೈಯಕ್ತಿಕ ವಿಷಯದಲ್ಲಿ ದೇವರಾದ ಕರ್ತನು ಮಾತನಾಡ್ತಿದ್ದಾನೆ. ಇವತ್ತಿನ ದಿನದಲ್ಲಿ ಪ್ರಿಯ ದೇವ ಜನರೇ, ವೈಯಕ್ತಿಕವಾಗಿ ನಿಮ್ಮನ್ನು ದೇವರಾದ ಕರ್ತನಿಗೆ ಒಪ್ಪಿಸಿಕೊಡಿ. ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ. ಪ್ರಿಯ ದೇವ ಜನರೇ, ಇಲ್ಲಿ ಬೇಟೆಗಾರ ಎಂಬುದಾಗಿ, ಇಲ್ಲಿ ಬೇಟೆಗಾರ ಯಾರು, ಬಲೆ ಯಾವುದು? ಇವತ್ತು ನಿಮ್ಮ ಜೀವಿತದಲ್ಲಿ ಸೈತಾನನು ಬೇಟೆಗಾರನಾಗಿದ್ದಾನೆ. ಪ್ರಿಯ ದೇವ ಜನರೇ, ಇವತ್ತು ಎಷ್ಟೋ ಜನರು ಬೇಟೆಗೆ ಹೋಗ್ತಾರೆ. ಸಪೋಸ್ ಈಗ ಒಂದು ಜಿಂಕೆಯನ್ನು ಇಟ್ಕೊಳ್ಳುವ, ನಾವು ಒಂದು ನಿಮಗೆ ಇಷ್ಟವಾದ ಆಹಾರ, ಒಂದು ವಸ್ತುವಿಗೆ ನೀವೊಂದು ಬೇಟೆಗಾಗಿ ನೀವು ಹೋಗ್ತೀರಿ. ಒಂದು ವೇಳೆ ನಿಮ್ಮ ಮುಂದೆ ಇದ್ದಂತ ಆ ಜಿಂಕೆಗೆ ಗೊತ್ತಿರುವುದಿಲ್ಲ ನೀವು ಅದನ್ನು ಬೇಟೆ ಆಡಲಿಕ್ಕೆ ಬಂದಿದ್ದೀರಿ ಎಂಬುದಾಗಿ ಆ ಜಿಂಕೆಗೆ ಗೊತ್ತಿರುವುದಿಲ್ಲ. ಆ ಜಿಂಕೆ ಏನ್ ಮಾಡ್ತಿದೆ ನಿಮ್ಮ ಕಣ್ಣ ಮುಂದೆ ಆಚೆ ಈಚೆ ಹೋಗ್ತಾ ಇರ್ತದೆ. ಆದ್ರೆ ಯಾವಾಗ ಅದಕ್ಕೊಂದು ಶೂಟ್ ಮಾಡುವಾಗ,
ಅದನ್ನು ಬೇಟೆಯಾಡುವಾಗ ಅದಕ್ಕೆ ಬೀಳುವಂತ ಗುಂಡು ಆಗ ಗೊತ್ತಾಗ್ತದೆ, ಓ ನಾನು ಮೋಸ ಹೋದೆ. ಆದ್ರೆ ಈಗ ನಾನು ಮೋಸ ಹೋಗಿ ಇನ್ನು ನನ್ನ ಜೀವವನ್ನು ಉಳಿಸಿಕೊಳ್ಳಿಕ್ಕೆ ಆಗುವುದಿಲ್ಲ. ಬೇಟೆಗಾರ ತನ್ನ ಸ್ವಾರ್ಥಕ್ಕೋಸ್ಕರವಾಗಿ ನನ್ನ ಜೀವವನ್ನು ತೆಗೆದನಲ್ಲ ಎಂಬುದಾಗಿ. ಪ್ರಿಯ ದೇವ ಜನರೇ, ಆ ಬೇಟೆಗಾರನು ಸ್ವಾರ್ಥದಿಂದ ತುಂಬಿರ್ತಾನೆ. ಒಳ್ಳೆ ಆಹಾರ ಊಟ ಮಾಡಬೇಕೆಂಬುದಾಗಿ ತನ್ನ ಸ್ವಾರ್ಥತೆಯಿಂದ ಅದನ್ನು ಬೇಟೆಯಾಡಿರ್ತಾನೆ. ಆದ್ರೆ ಅದು ಯಥಾರ್ಥವಾಗಿ ಇದ್ದಂತ ಆ ಪ್ರಾಣಿ ಪಕ್ಷಿಗಳಿಗೆ ಗೊತ್ತಿಲ್ಲ ಪ್ರಿಯರೇ. ಅದೇ ರೀತಿಯಾಗಿ ಪ್ರಿಯ ದೇವ ಜನರೇ, ಇಂದಿನ ದಿನದಲ್ಲಿ ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಒಂದು ತಿಳ್ಕೊಳ್ಳಿ ಪ್ರಿಯ ದೇವ ಜನರೇ, ಬೇಟೆಗಾರನು ಸೈತಾನನಾಗಿದ್ದಾನೆ. ನಿಮ್ಮ ಜೀವಿತವನ್ನು ಎಲ್ಲಿ ನಾಶ ಮಾಡಬೇಕು? ಯಾಕಂದ್ರೆ ದೇವರಾದ ಕರ್ತನು ನಿಮ್ಮನ್ನು ತನ್ನ ವಾಗ್ದಾನದ ಮೂಲಕವಾಗಿ ಆತನ ಆರಿಸಿಕೊಂಡಿರ್ತಾನೆ. ಈ ಲೋಕದ ಆಲೋಚನೆಗಳನ್ನು ತಂದಾಕಿ, ಈ ಲೋಕದ ಆಶೆಗಳನ್ನು ತಂದಾಕಿ, ದೇವರಾದ ಕರ್ತನು ನಿಮ್ಮನ್ನು ಆರಿಸಿಕೊಂಡದ್ದು ತನ್ನ ಸಾಧನವನ್ನಾಗಿ, ತನ್ನ ಪಾತ್ರೆಯನ್ನಾಗಿ ಉಪಯೋಗಿಸುವುದಕ್ಕೋಸ್ಕರವಾಗಿ ದೇವರಾದ ಕರ್ತನು ನಿಮ್ಮ ಮೇಲೆ ಇಟ್ಟಿರುವಂತಹ ನಂಬಿಕೆ ಆಗಿದೆ. ಆದರೆ ಇಲ್ಲಿ ಸೈತಾನನು ಏನ್ ಮಾಡ್ತಾನೆ? ನಿಮ್ಮಲ್ಲಿ ಇಟ್ಟಿರುವಂತಹ ವಾಗ್ದಾನ, ನಿಮ್ಮಲ್ಲಿ ಇಟ್ಟಿರುವಂತಹ ಸೇವೆ, ನಿಮ್ಮಲ್ಲಿ ಇರುವಂತಹ ಯಥಾರ್ಥತ್ವವನ್ನು ತೆಗೆಯುವುದಕ್ಕಾಗಿ ಲೋಕದ ಒಂದೊಂದು ಸಂಗತಿಗಳನ್ನು ತೋರಿಸ್ತಾ ಬರ್ತಾನೆ. ನೀವು ಮೊದಲನೇ ಸ್ಟೆಪ್ ಇಂದ ಕಾಲು ಇಳಿತಾ 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 ನಿಮ್ಗೆ ಮೊದಲ ಸ್ಟೆಪ್ ಇಂದ ಮೇಲಿಂದ ಇಳಿಯುವಾಗ ನಿಮ್ಗೆ ಗೊತ್ತಾಗಲ್ಲ, ಕೆಳಗೆ ಇಳಿದಾಗಲೇ ಗೊತ್ತಾಗ್ತದೆ. ಯಾಕಂದ್ರೆ ಪ್ರಿಯ ದೇವ ಜನರೇ, ನಾವು ದೇವರ ವಾಕ್ಯದಲ್ಲಿ ಸಂಸೋನನನ್ನು ನಾವು ನೋಡುವ, ಸಂಸೋನನನ್ನು ದೇವರಾದ ಕರ್ತನು ಇಸ್ರಾಯೇಲಿಯರನ್ನು ಫಿಲಿಷ್ಟಿಯರ ವಶದಿಂದ ಕಾಪಾಡುವುದಕ್ಕಾಗಿ ದೇವರಾದ ಕರ್ತನು ಸಂಸೋನನನ್ನು ತಾಯಿಯ ಗರ್ಭದಲ್ಲಿ ಆರಿಸಿಕೊಂಡ. ಅದೇ ಆ ಸಂಸೋನನು ಯೌವನ ಪ್ರಾಯದಲ್ಲಿ ಬರುವಾಗ ಅವನ ತಲೆಯ ಮೇಲೆ, ಅವನ ಶಿರದಲ್ಲಿ, ಅವನ ಕೂದಲಲ್ಲಿ ದೇವರ ಅಭಿಷೇಕ ಇತ್ತು. ಸೈತಾನನು ಇದನ್ನು ನೋಡಿದ, ಲೋಕದ ಆಶೆಯನ್ನು ತಂದಾಕಿ ಬಿಟ್ಟ. ಒಂದು ಕತ್ತೆಯ ಎಲುಬಿನಲ್ಲಿ 1000 ಜನರನ್ನು ಕೊಂದಂತ ಅದೇ ಸಂಸೋನ ಕೊನೆಯದಾಗಿ ಒಬ್ಬ ವ್ಯಭಿಚಾರಿ ಸ್ತ್ರೀಗೆ ಮೋಹಿತನಾಗಿ ಅವನ ಜೀವವನ್ನೇ ಅವನು ಕಳ್ಕೊಂಡ. ಫಿಲಿಷ್ಟಿಯರು ಅವನನ್ನು ಹಿಡ್ಕೊಂಡು ಹೋದರು, ಅವನ ತಲೆಯನ್ನೆಲ್ಲ ಬೋಳು ಮಾಡಿಬಿಟ್ರು. ದೇವರ ಅಭಿಷೇಕ ವ್ಯರ್ಥವಾಗಿ ಹೋಯಿತು. ನಂತರ ಗೋಳೋ ಎಂಬುದಾಗಿ ಕೂಗ್ತಿದ್ದಾನೆ, ದೇವರ ಪ್ರಸನ್ನತೆ ಬಿಟ್ಟು ಹೋಯಿತು. ಅಲ್ಲಿ ಅವನಿಗೆ ಸೈತಾನನು ಬೀಸಿದಂತ ಬಲೆ ಅವನಿಗೆ ಗೊತ್ತಾಗಲಿಲ್ಲ. ಪ್ರಿಯರೇ, ಇವತ್ತು ನಿಮ್ಮ ಜೀವಿತದಲ್ಲಿ ಕೂಡ ಅದೇ ರೀತಿಯಾಗಿ ಅನೇಕ ರೀತಿಯಲ್ಲಿ ಪ್ರಿಯ ದೇವ ಜನರೇ, ನಿಮ್ಮ ಕುಟುಂಬವನ್ನು, ನಿಮ್ಮ ವೈಯಕ್ತಿಕ ಜೀವಿತವನ್ನು, ನಿಮ್ಮ ಮಕ್ಕಳನ್ನು, ಹೆಣ್ಣು ಮಕ್ಕಳನ್ನು, ಗಂಡು ಮಕ್ಕಳನ್ನು ದೇವರು ನಿಮ್ಮ ಜೀವಿತದಲ್ಲಿ ತನ್ನ ಚಿತ್ತ, ತನ್ನ ಉದ್ದೇಶವನ್ನು ನೆರವೇರಿಸುವುದಕ್ಕೋಸ್ಕರ ನಿಮ್ಮನ್ನು ಆರಿಸಿಕೊಂಡಿರ್ತಾನೆ. ಆದರೆ ಸೈತಾನನು ಅನೇಕ ರೀತಿಯಲ್ಲಿ ನಿಮಗೆ ತಿಳಿಯದ ರೀತಿಯಲ್ಲಿ ಬೇಡವಾದ ಆಲೋಚನೆಯನ್ನು ತಂದಾಕ್ತಾನೆ, ಬೇಡವಾದ ದುರ್ಮಾರ್ಗವನ್ನು ತೋರಿಸ್ತಾನೆ. ದೇವರು ಆರಿಸಿಕೊಂಡದ್ದು ಸೇವೆಗೆ, ಆದರೆ ನೀವು ನಡೆಯುವಂತ ವೇನೆ ಲೋಕ ಸಂಬಂಧವಾದ ರೀತಿಯಲ್ಲಿ ಇರ್ತದೆ. ಪ್ರಿಯ ದೇವ ಜನರೇ, ದೇವರ ಹಸ್ತ ನಿಮ್ಮೊಂದಿಗೆ ಇರುವುದನ್ನು ನೀವು ಕಾಣದ ರೀತಿಯಲ್ಲಿ ಸೈತಾನನು ನಿಮ್ಮ ಮನಸ್ಸು ಆಲೋಚನೆಗಳನ್ನು ಮಂಕು ಮಾಡಿಬಿಡ್ತಾನೆ. ಇಲ್ಲಿ ಬೇಟೆಗಾರ ನಿಮ್ಮ ಜೀವಿತವನ್ನು ನಾಶ ಮಾಡಲಿಕ್ಕೆ ಕಾಯ್ತಿದ್ದಾನೆ. ನಿನ್ನನ್ನು ಇಲ್ಲಿ ವೈಯಕ್ತಿಕವಾಗಿ ದೇವರಾದ ಕರ್ತನು, ನೀವು ವಾಕ್ಯವನ್ನು ಕೇಳುವಂತ ನೀವು ಯಾರೇ ಆಗಿರಲಿ ಪ್ರಿಯ ದೇವ ಜನರೇ, ನಿಮ್ಮ ವಿಷಯದಲ್ಲಿ ದೇವರಾದ ಕರ್ತನು ಮಾತನಾಡ್ತಿದ್ದಾನೆ. ನೀವು ದೇವರಾದ ಕರ್ತನಿಗೆ ಬೇಕು, ನೀವು ದೇವರಾದ ಕರ್ತನಿಗೆ ಅಭಿಷಕ್ತರಾಗಿದ್ದೀರಾ. ಲೋಕ ಸಂಬಂಧವಾದ ಆಲೋಚನೆಗಳು, ಒಂದು ವೇಳೆ ಮನುಷ್ಯನ ಮುಂದೆ ನೀವು ಮಾತನಾಡ್ತಾ, ನೀವು ಸುಳ್ಳನ್ನು ಹೇಳ್ತಾ ನೀವು ಮ್ಯಾನೇಜ್ ಮಾಡ್ಬೋದು. ಆದರೆ ಒಂದು ದಿನ ನೀವು ಹೇಳಿದಂತ ಸುಳ್ಳು ಬಯಲಿಗೆ ಬರುವಾಗ, ಅಂದ್ರೆ ಸೈತಾನನು ನಿಮ್ಮನ್ನು ನಾಶನದ ಹಾದಿಯಲ್ಲಿ ಸಂಪೂರ್ಣವಾಗಿ ನಿಮ್ಮನ್ನು ಹಾಳು ಮಾಡುವಾಗ, ಆಗ ಅಯ್ಯೋ ದೇವರು ಎಂಬುದಾಗಿ ಹೇಳಿದರೆ ನೋ ಚಾನ್ಸ್. ಕೃಪೆ ಉಂಟೆಂಬುದಾಗಿ ತಿಳ್ಕೊಂಡು ಆ ಕೃಪೆಯನ್ನು, ಆ ಅವಕಾಶವನ್ನು ನೀವು ಹಾಳು ಮಾಡಬೇಡಿ ಪ್ರಿಯ ದೇವ ಜನರೇ.
ಇವತ್ತು ನಿಮ್ಮ ಕುಟುಂಬ ಜೀವಿತ ಸಂತೋಷ ಸಮಾಧಾನದಲ್ಲಿ ಇರುವಾಗ, ಸಮೃದ್ಧಿಯಲ್ಲಿ ಇರುವಾಗ, ಸೈತಾನನು ನಿಮ್ಮ ಕುಟುಂಬದಲ್ಲಿ ಯಾರೊಬ್ಬರ ಮೂಲಕವಾಗಿ ಆದರೂ ನಿಮ್ಮ ಸಮಾಧಾನವನ್ನು ಹಾಳು ಮಾಡುವುದಕ್ಕಾಗಿ, ನಿಮ್ಮ ಜೀವಿತದಲ್ಲಿ ಇದ್ದಂಥ ಸಮೃದ್ಧಿಯನ್ನು ತೆಗೆದು ಬಿಡುವುದಕ್ಕಾಗಿ ಬೇಕಾಗಿ, ನೀವು ದುಡಿದಂಥ ನಿಮ್ಮ ಕಷ್ಟಾರ್ಜಿತ ಲೋಕ ಸಂಬಂಧವಾಗಿ ಅದು ಪೋಲಾಗುವಂಥ ರೀತಿಯಲ್ಲಿ ಒಂದೊಂದು ರೀತಿಯ ರೋಗಗಳಿಂದ, ಒಂದೊಂದು ರೀತಿಯ ಬಲಹೀನತೆಗಳನ್ನು, ಒಂದೊಂದು ರೀತಿಯ ಫೈನಾನ್ಷಿಯಲ್ ರೀತಿಯಲ್ಲಿ ಬರ್ಬೋದು. ಅದು ಯಾವ ರೀತಿ ಸೈತಾನನು ತಂದಾಗ್ತಾನೆ ಎಂಬುದಾಗಿ ಗೊತ್ತಿರುವುದಿಲ್ಲ. ಪ್ರಿಯ ದೇವ ಜನರೇ, ದೇವರಾದ ಕರ್ತನು ಮಾತನಾಡುವುದನ್ನು ಕಿವಿಯುಳ್ಳವನು ಕೇಳಲಿ. ನಿಮ್ಮ ಆತ್ಮೀಯ ಕಿವಿ, ನಿಮ್ಮ ಆತ್ಮೀಯ ಕಣ್ಣುಗಳು ತೆರೆಯಲ್ಪಡಲಿ ಪ್ರಿಯ ದೇವ ಜನರೇ. ಯಾಕಂದ್ರೆ ಕಳೆದ ದಿನದಲ್ಲಿ ನಾನೊಂದು ಕಾರಲ್ಲಿ ಪ್ರಯಾಣ ಮಾಡ್ತಿರುವಾಗ ಒಬ್ಬ ಸಹೋದರಿ ತನ್ನ ಮಗುವನ್ನು ಕರ್ಕೊಂಡು ಆ ಕಾರಿನಲ್ಲಿ ಬರುವಾಗ, ಯಾಕಂದ್ರೆ ಅವರಿಗೆ ಕಾರಿನ ಬಾಡಿಗೆ ಕೂಡ ಕೊಡ್ಲಿಕ್ಕೆ ಅವರಲ್ಲಿ ಎಷ್ಟಾಗ್ತದೆ ಎಂಬುದಾಗಿ ಡ್ರೈವರ್ ಹತ್ರ ಕೇಳುವಾಗ, ಡ್ರೈವರ್ ಇಂತಿಷ್ಟು ಆಗ್ತದೆ ಎಂಬುದಾಗಿ ಹೇಳಿದ್ರು. ಆಗ ಆ ಸಹೋದರಿ ಹೇಳಿದರು, ನನ್ನಲ್ಲಿ ಹಣ ಇಲ್ಲ ಎಂಬುದಾಗಿ. ಕೊನೆಯದಾಗಿ ನಾನು ಡ್ರೈವರ್ ಹತ್ರ ಹೇಳಿದೆ, ಅವರನ್ನು ಕರೆಸಿ ಕೂತ್ಕೊಳಿಸಿ ಮತ್ತೆ ನೋಡುವ ದೇವರು ನಡೆಸ್ತಾನೆ ಎಂಬುದಾಗಿ. ಅವ್ರು ಬಂದರು, ಕೂತ್ಕೊಂಡ್ರು. ಅಲ್ಲಿ ನಾನು ವಿಚಾರಿಸಿದೆ ಅವ್ರ ಹತ್ರ, ಸಿಸ್ಟರ್ ಏನು ವಿಷಯ, ಯಾಕೆ, ಏನಾಯಿತು ಎಂಬುದಾಗಿ. ಪ್ರಿಯ ದೇವಜನರೇ, ಆ ಪ್ರಿಯ ಸಹೋದರಿ ಯಾವುದು ಅನ್ಯ ಜನಾಂಗದ ಸಹೋದರಿ. ಆ ಪ್ರಿಯ ಸಹೋದರಿಗೆ 30 ವರ್ಷದೊಳಗೆ ಪ್ರಾಯ ಆಗಿರ್ಬೋದು. ಆ ತಾಯಿಯೊಟ್ಟಿಗೆ ಆ 5ನೇ ಕ್ಲಾಸ್ನಲ್ಲಿರುವಂಥ ಆ ಮಗ ಇದ್ದ. ಆದರೆ ಮಗನನ್ನು ನೋಡುವಾಗ ಅವನು 5ನೇ ಕ್ಲಾಸಲ್ಲಿ ಇದ್ದ ರೀತಿಯಲ್ಲಿಲ್ಲ, ಒಂದು ಅಬ್ನಾರ್ಮಲ್ ಟೈಪಲ್ಲಿ ಇದ್ದಾನೆ. ಪ್ರಿಯ ದೇವಜನರೇ, ಆ ಪ್ರಿಯ ಸಹೋದರಿ ಹೇಳಿದು, ನನ್ನ ಗಂಡ ಆಕ್ಸಿಡೆಂಟಲ್ಲಿ ಸತ್ತು ಹೋದ್ರು. ಈಗ ನಾನು ಎಲ್ಲೆಲ್ಲೋ ಹೋಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಈಗ 1 ವರ್ಷದಿಂದ ಈಚೆಗೆ ನನ್ನ ಮಗನಿಗೆ ಒಂದು ಕಾಯಿಲೆ. ಆ ಕಾಯಿಲೆ ಈವರೆಗೂ ಯಾವ ಕಾಯಿಲೆ ಎಂಬುದಾಗಿ ಗೊತ್ತಾಗ್ತಾ ಇಲ್ಲ. ಡಾಕ್ಟರ್ನವರಿಗೆ ಕಂಡುಹಿಡಿಯಲಿಕ್ಕೆ ಆಗ್ತಾ ಇಲ್ಲ. ಮೈಯಲ್ಲಿ ಬ್ಲಡ್ ಡ್ರೈ ಆಗುವಂಥದ್ದು. ಅದಕ್ಕೆ ತಿಂಗಳಿಗೆ 25,000 ಒಂದು ಇಂಜೆಕ್ಷನ್ ಆ ಮಗನಿಗೆ. ಆ ತಾಯಿ ಹೇಳ್ತಾರೆ, ನಾವು ಎಲ್ಲೆಲ್ಲೋ ಹೋಗಿ ಯಾರ್ಯಾರ ಹತ್ರ ಕೇಳಿಕೊಂಡು ಅವನಿಗೆ ಟ್ರೀಟ್ಮೆಂಟ್, ನಾವು ತಿಂಗಳಿಗೆ ಒಂದು ಇಂಜೆಕ್ಷನ್ ಕೊಡಲೇಬೇಕು. ಇಲ್ಲದಿದ್ದರೆ ಆ ಮಗನಿಗೆ ಆಗುವುದಿಲ್ಲ. 15 ದಿವಸಕ್ಕೊಮ್ಮೆ ತಿರುಗಿ ಟೆಸ್ಟಿಗೆ ಹೋಗಬೇಕು. ಆ ಇಂಜೆಕ್ಷನ್ ಕೊಟ್ಟ ನಂತರ 2 ದಿನ ನೋವಲ್ಲಿ ನರಳಾಡ್ತಾನಂತೆ ಅವನು. ತಾಯಿ ಕೇಳಿ ಕೂಗ್ತಾ ಉಂಟು, ಮಗನ ಮುಂದೆ ಹೇಳ್ತಾ ಉಂಟು, ಆದರೆ ಮಗನಿಗೆ ಗೋಚರವೇ ಇಲ್ಲ. ಇವರು ಏನು ಹೇಳ್ತಿದ್ದಾರೆ ಏನೆಂಬುದಾಗಿ ಆ ಮಗನಿಗೆ ಏನು ತಿಳಿಯದಂತ ಮಗು. ಈ ಬೇಟೆಗಾರ ಅವರ ಜೀವಿತದಲ್ಲಿ ಆ ಬಲೆಯನ್ನು ತಂದಾಕಿದ. ಪ್ರಿಯ ದೇವಜನರೇ, ಒಂದು ಕಡೆಯಿಂದ ಅವರ ಮನೆಯಲ್ಲಿ ದುಡಿಯೋರು ಯಾರಿಲ್ಲ, ಇನ್ನೊಂದು ಕಡೆಯಿಂದ ಈ ಮಗನ ಪರಿಸ್ಥಿತಿ ಇದೆ. ಇನ್ನೊಂದು ಮಗ ಇದ್ದಾನೆ, ಅದಕ್ಕಿಂತ ಸಣ್ಣವನೊಬ್ಬನು. ನಾನು ಕೇಳಿದೆ, ನೀವು 15 ದಿವಸ ಇವನೊಟ್ಟಿಗಿದ್ರೆ ಆ ಮಗುವಿನೊಟ್ಟಿಗೆ ಯಾರು ಎಂಬುದಾಗಿ. ಆಗ ಆ ಸ್ತ್ರೀ ಹೇಳಿದಂಥ, ಸಹೋದರಿ ಹೇಳಿದಂಥ ಮಾತು, ಅವನು ಯಾರಾದರೂ ಒಬ್ಬ ಮನೆಗೆ ಹೋಗಿ ಏನಾದರೂ ತಿಂತಾನೆ ಎಂಬುದಾಗಿ. ಯಾರಾದರೂ ಒಬ್ಬರ ಮನೆಗೆ ಹೋಗಿ ಅವನು ತಿಂತಾನೆ, ಯಾರಾದರೂ ಒಬ್ಬರು ಅವನಿಗೆ ಒಂದೊತ್ತು ಊಟ ಆದರೂ ಕೊಡುವರು ಎಂಬುದಾಗಿ. ಪ್ರಿಯ ದೇವ ಜನರೇ, ಇಂಥ ಪರಿಸ್ಥಿತಿಯಲ್ಲಿ ಇವತ್ತಿನ ದಿನದಲ್ಲಿ ಈ ಬೇಟೆಗಾರನು ಎಷ್ಟು ಜನರ ಲೈಫನ್ನು ಹಾಳು ಮಾಡ್ತಿದ್ದಾನೆ. ಪ್ರಿಯ ದೇವ ಜನರೇ, ಈ ವಾಕ್ಯವನ್ನು ಕೇಳುವಂತ ನೀವಾದರೂ ಇಂದಿನ ದಿನದಲ್ಲಿ ಈ ವಾಕ್ಯದ ಮೂಲಕ ನಿಮ್ಮ ಜೀವಿತದಲ್ಲಿ ನೀವು ಎಚ್ಚೆತ್ತುಕೊಳ್ಳುವುದಾದರೆ, ನಿಮ್ಮ ವೈಯಕ್ತಿಕ ಜೀವಿತ, ನಿಮ್ಮ ಕುಟುಂಬ ಜೀವಿತ, ನಿಮ್ಮ ಮಕ್ಕಳ ಜೀವಿತದಲ್ಲಿ ನೀವು ದುಡಿತಿರ್ಬೋದು, ನಿಮ್ಮಲ್ಲಿ ದೇವರ ಆಶೀರ್ವಾದ ಇರ್ಬೋದು, ಆದರೆ ನಿಮ್ಮ ಮಕ್ಕಳ ಜೀವಿತದಲ್ಲಿ ಸೈತಾನನು ಮೋಸ ಮಾಡ್ತಿರ್ಬೋದು. ಈ ಸೈತಾನನು ನಿಮ್ಮ ಜೀವಿತವನ್ನು ನಾಶ ಮಾಡಲಿಕ್ಕೆ ನೋಡ್ತಿದ್ದಾನೆ. ಪ್ರಿಯರೇ, ನಿನ್ನನ್ನು ಇವತ್ತು ದೇವರಾದ ಕರ್ತನು ನಿಮ್ಮನ್ನು ವೈಯಕ್ತಿಕವಾಗಿ ಹೆಸರಿಡಿದು ಕರೀತಿದ್ದಾನೆ. ಪ್ರಿಯರೇ,
ಇವತ್ತು ವೈಯಕ್ತಿಕವಾಗಿ ನಿಮ್ಮ ಹೆಸರನ್ನು ಕರಿತಿರುವಂತ ದೇವರ ಆತ್ಮನ ಸ್ವರಕ್ಕೆ ಕಿವಿಗೊಡಿ. ಯಾಕಂದ್ರೆ ನಿಮ್ಮ ಜೀವಿತದಲ್ಲಿ ದೇವರ ವಾಗ್ದಾನ ಇದೆ. ನಿಮ್ಮ ಸ್ವಂತ ಆಲೋಚನೆಯಲ್ಲಿ ನೀವು ಹೋಗಬೇಡಿ. ನಿಮ್ಮ ಸ್ವಂತ ಆಲೋಚನೆಯಲ್ಲಿ ನಿಮ್ಮ ಬುದ್ಧಿಯನ್ನು, ನಿಮ್ಮ ಮನಸ್ಸನ್ನು ದೇವರ ಹಸ್ತಕ್ಕೆ ಒಪ್ಪಿಸಿಕೊಡಿ, ದೇವರ ವಾಕ್ಯಕ್ಕೆ ಒಪ್ಪಿಸಿಕೊಡಿ. ಪ್ರಿಯ ದೇವ ಜನರೇ, ಈಗಲೂ ಕೂಡ ದೇವರಾದ ಕರ್ತನು ತನ್ನ 2 ಹಸ್ತವನ್ನು ಚಾಚಿ ನಿಮ್ಮನ್ನು ಎದುರು ನೋಡ್ತಿದ್ದಾನೆ. ಬೇಟೆಗಾರನು ಯಾರನ್ನು ನುಂಗಲಿ ಎಂಬುದಾಗಿ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ನಿಂತು ಗರ್ಜಿಸ್ತಿದ್ದಾನೆ. ಆದರೆ ಯೂದ ಕುಲನಾದ ಸಿಂಹನಾದರೂ ಯೇಸು ಕ್ರಿಸ್ತನು ನಿಮ್ಮ ಬಳಿಯಲ್ಲಿದ್ದಾನೆ. ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ, ಬೇಟೆಗಾರನು ನಿಮ್ಮ ಜೀವಿತವನ್ನು ನಾಶ ಮಾಡಬೇಕೆಂಬುದಾಗಿ ಲೋಕದ ಕಷ್ಟ, ಸಂಕಟ, ಹಿಂಸೆ, ವೇದನೆ, ಅವಮಾನ, ರೋಗಗಳ ಈ ಸಂಗತಿಗಳನ್ನು ನಿಮ್ಮ ಜೀವಿತದಲ್ಲಿ ತಂದಾಕಿ ನಿಮ್ಮ ಜೀವಿತವನ್ನು, ನಿಮ್ಮ ಸಮಾಧಾನ ಹಾಳು ಮಾಡಬೇಕೆಂಬುದಾಗಿ ನೋಡ್ತಿರೋನು. ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸೋಣ ಆತನೇ. ಪ್ರಿಯ ದೇವ ಜನರೇ, ಇವತ್ತಿಗೂ ಕೂಡ ಎಷ್ಟು ಆಸ್ಪತ್ರೆಗಳಲ್ಲಿ ಎಷ್ಟು ರೋಗಿಗಳು ನರಳಾಡ್ತಿದ್ದಾರೆ. ಯಾಕಂದ್ರೆ ಇವತ್ತಿಗೂ ಕೂಡ ಎಷ್ಟು ಡಾಕ್ಟರ್ಸ್ನವರಿಗೆ, ಎಷ್ಟು ವೈದ್ಯರಿಗೆ ರೋಗಿಗಳ ರೋಗ ಯಾವುದೆಂಬುದಾಗಿ ತಿಳಿತಿಲ್ಲ. ಎಲ್ಲ ವಿಧವಾದ ಟೆಸ್ಟ್ಗಳು ಆಗಿರ್ಬೋದು, ಆದರೆ ರೋಗದ ಸಿಂಪ್ಟಮ್ಸ್ ಕಾಣ್ತಾ ಇಲ್ಲ. ಯಾಕೆ? ಬೇಟೆಗಾರ ಅದನ್ನು ಮೋಸದ ಬಲೆಯನ್ನು ನಿಮ್ಮ ಜೀವಿತದಲ್ಲಿ ಬೀಸಿದ್ದಾನೆ. ಪ್ರಿಯ ದೇವ ಜನರೇ, ಈ ಸೈತಾನನ ಮೋಸಕರವಾದ ಈ ಬಲೆಯಿಂದ ನೀವು ಹೊರಗೆ ಬರಬೇಕಾದರೆ, ನಿಮ್ಮನ್ನು ರಕ್ಷಿಸಲು, ನಿಮ್ಮನ್ನು ಉದ್ಧರಿಸಲು ಶಕ್ತನಾಗಿರುವಂತಹ ಯೇಸುವಿನ ಬಳಿಗೆ ನೀವು ಬರುವುದಾದರೆ, ದೇವರ ವಾಕ್ಯದ ಬಳಿಗೆ ನೀವು ಬರುವುದಾದರೆ, ಆ ಬೇಟೆಗಾರನು ನಿಮ್ಮ ಜೀವಿತದಲ್ಲಿ ಹಾಕಿದಂತ ಆ ಮರಣಕರದ ವ್ಯಾಧಿ, ಆ ಬಲೆಯನ್ನು ದೇವರಾದ ಕರ್ತನು ಮುರಿದಾಕ್ತಾನೆ. ನಿಮ್ಮ ಕುಟುಂಬದಲ್ಲಿ ನೀವು ಸಮಾಧಾನದಲ್ಲಿ ಇರದ ರೀತಿಯಲ್ಲಿ, ನೀವು ಕುಟುಂಬವಾಗಿ ಸಮಾಧಾನದಲ್ಲಿ ಇರ್ತೇವೆ ಎಂಬುದಾಗಿ ನೀವು ತಿಳ್ಕೊಳ್ತೀರಿ. ಯಾರಲ್ಲಿ ಒಬ್ಬರಲ್ಲಿ ಆದರೂ ಈ ವಿಷದ ಈ ಬಲೆಯನ್ನು ನಿಮ್ಮ ಕುಟುಂಬದಲ್ಲಿ ಸೈತಾನನು ಬೀಸ್ತಾನೆ. ಪ್ರಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ಮೊದಲ ಸ್ಥಾನ, ಫಸ್ಟ್ ಪ್ರಯಾರಿಟಿ, ನಾನು ಪ್ರತಿ ಮೆಸೇಜಲ್ಲಿ ನಾನು ಹೇಳುವುದು ಒಂದೇ, ದೇವರಾದ ಕರ್ತನಿಗೆ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡಿ. ಒಂದು ವೇಳೆ ನಿಮಗೆ ಆಪ್ತ ಮಿತ್ರರು ಇವರು ನಮ್ಮನ್ನು ಒಳ್ಳೆ ಪ್ರೀತಿ ಮಾಡ್ತಿದ್ದಾರೆ, ಒಳ್ಳೆ ಸಜೆಷನ್ ಹೇಳ್ತಿದ್ದಾರೆ ಎಂಬುದಾಗಿ ನೀವು ಅಂದುಕೊಳ್ತಿರ್ಬೋದು. ನಿಮ್ಮ ಒಳ್ಳೆ ಸ್ನೇಹಿತರ ಮೂಲಕ, ಒಳ್ಳೆ ಸಂಬಂಧಿಕರ ಮೂಲಕ ನಿಮ್ಮನ್ನು ಮೋಸದ ರೀತಿಯಲ್ಲಿ, ನಿಮ್ಮ ಏಳಿಗೆಯನ್ನು ನೋಡದೆ ನೀವು ಬಿದ್ದು ಹೋಗ್ಬೇಕೆಂಬುದಾಗಿ, ನೀವು ನಾಶ ಆಗ್ಬೇಕೆಂಬುದಾಗಿ ಅವರ ಮೂಲಕ ದುಷ್ಟ ಕಾರ್ಯಗಳನ್ನು ಕೂಡ ಸೈತಾನನು ತಂದಾಗ್ತಾನೆ. ಎಚ್ಚರಿಕೆ ವಹಿಸಿ ಪ್ರಿಯರೇ. ದೇವರ ಆತ್ಮನ ಸ್ವರವನ್ನು ಕೇಳುವಂಥವರಾಗಿ, ಮರಣಕರ ವ್ಯಾಧಿ, ಆ ವ್ಯಾಧಿ ಸೈತಾನನು ಯಾವ ಲೋಕದ ಕಣ್ಣ ದೃಷ್ಟಿಗೆ ಅದು ಸಿಗದ ರೀತಿಯಲ್ಲಿ ನೀವು ಎಕ್ಸ್ರೇ ತೆಗಿಬಹುದು, ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್, ಯಾವುದೇ ಏನೇ ಆಗಿರ್ಬೋದು, ಆದರೆ ನಿಮ್ಮ ಜೀವಿತದಲ್ಲಿ ಆರೋಗ್ಯದಾಯಕನಾಗಿರೋ ಯೆಹೋವ ರಾಫನು ನಿಮ್ಮ ಮುಂದೆ ಇದ್ದಾನೆ. ಯೆಹೋವ ಶಾಲೋಮ್ ಆಗಿರುವಂತ ಸಮಾಧಾನ ಅಧಿಪತಿ ನಿಮ್ಮೊಂದಿಗಿದ್ದಾನೆ ಪ್ರಿಯರೇ. ಯೆಹೋವ ರೂವ, ಒಳ್ಳೆಯ ಕುರುಬ ನಿಮ್ಮೊಂದಿಗಿದ್ದಾನೆ. ನಿಮ್ಮನ್ನು ರೈಟ್ ಆದ ವೇಲಿ ನಡೆಸುವಂತ ಒಳ್ಳೆಯ ಬೋಧಕನು, ಒಳ್ಳೆಯ ಯಜಮಾನನು, ಒಳ್ಳೆಯ ನಾಯಕನಾಗಿರುವಂತ ನಮ್ಮ ಕರ್ತನಾದ ಯೇಸು ನಿಮ್ಮ ಬಳಿಯಲ್ಲಿ ಇದ್ದಾನೆ. ಪ್ರಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ಎಷ್ಟೋ ಕುಟುಂಬದಲ್ಲಿ ಎಷ್ಟೋ ತಂದೆ ತಾಯಿಗಳು ಕೂಡ, ನಾನು ಅನೇಕ ಕಡೆಗಳಿಗೆ ನಾನು ಹೋಗ್ತಾ ಇದ್ದೀನಿ, ಅನೇಕರು ಹೇಳ್ತಾರೆ, ಅವಳು ಕೇಳುವುದಿಲ್ಲ, ಎಲ್ಲ ಮೊಬೈಲ್ ಇಟ್ಕೊಂಡು ಬೇಡವಾದ ಸಂಗತಿಗಳನ್ನೇ, ರಾತ್ರಿ ನಿದ್ದೆ ಮಾಡುವುದಿಲ್ಲ, ಯಾವಾಗ ನೋಡಿದ್ರು ಮೊಬೈಲಲ್ಲೇ ಇರ್ತಾಳೆ, ಬೆಳಿಗ್ಗೆ ಏಳುವಾಗ ಲೇಟ್, ತಲೆನೋವು, ಕೆಲಸಕ್ಕೆ ಹೋಗ್ಲಿಕ್ಕೆ ಮನಸ್ಸಿಲ್ಲ, ಕಾಲೇಜಿಗೆ ಸ್ಕೂಲಿಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ. ಇವತ್ತು ಎಳೆ ಪ್ರಾಯದ ಮಕ್ಕಳು ಇವತ್ತು ಇಂಥ ದುಷ್ಟತನಕ್ಕೆ ಇದಕ್ಕೆ ಅಡಿಕ್ಟ್ ಆಗಿ ಹೋಗಿದ್ದಾರೆ ಪ್ರಿಯರೇ. ಇವತ್ತಿನ ದಿನದಲ್ಲಿ ಎಷ್ಟು ತಂದೆ ತಾಯಿಗಳು ಸಣ್ಣ ಮಗುವೊಂದು ತಿನ್ನದಿದ್ರೆ ಊಟ ಮಾಡದೆ ಆ ಮೊಬೈಲನ್ನು ಕೊಟ್ಟು ಬಿಡ್ತಾರೆ ಕೈಗೆ.
ಆ ಎಳೆ ಪ್ರಾಯದ ಮಕ್ಕಳು ಆ ಮೊಬೈಲ್ ಆಡುವಾಗ ನಮಗೆ ಆಶ್ಚರ್ಯ ಆಗ್ತದೆ. ಪ್ರಿಯ ದೇವ ಜನರೇ, ನಿಮಗೆ ಒಂದು ಕ್ಷಣ ನಿಮಗೆ ಸಮಾಧಾನ ಅನ್ನಿಸ್ಬೋದು, ಆದರೆ ಆ ಮಗು ಬೆಳೀತಾ 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 ಮೊಬೈಲಲ್ಲೇ ಬೆಳೀತದೆ. ಸೈತಾನನ ಮೋಸಕ್ಕೆ ನಾಳೆ ಅದು ಬೆಳೆದು ಹೆಮ್ಮರವಾದ ನಂತರ ಅಯ್ಯೋ ನನ್ನ ಮಗ ಕೇಳುವುದಿಲ್ಲ, ಅಯ್ಯೋ ನನ್ನ ಮಗಳು ಕೇಳುವುದಿಲ್ಲ ಎಂಬುದಾಗಿ ಹೇಳಿದರೆ, ಆ ಎಲೆ ಗಿಡ ಇರುವಾಗಲೇ ಚಿವುಟಬಹುದಿತ್ತು, ಆಗ ಚಿವುಟಲಿಲ್ಲ. ಬೇಟೆಗಾರ ನಿಮ್ಮ ಸಮಾಧಾನ ಕೆಡಿಸುವುದಕ್ಕಾಗಿ, ನಿಮ್ಮ ಜೀವಿತವನ್ನು ನಿಮ್ಮ ಕುಟುಂಬವನ್ನು ನಾಶ ಮಾಡುವುದಕ್ಕಾಗಿ ನಿಮ್ಮ ಮಕ್ಕಳ ಮೂಲಕ ಈ ಕಾರ್ಯ ಮಾಡ್ತಾನೆ. ಈ ವಾಕ್ಯದ ಮೂಲಕ ಆದರೂ ಕೂಡ ಪ್ರಿಯ ದೇವ ಜನರೇ, ಆ ಪ್ರಿಯ ಸಹೋದರಿ ಯಾವ ರೀತಿಯಾಗಿ ಕಷ್ಟಪಡ್ತಾ ಇದೆ, ಆ ಸಮಯದಲ್ಲಿ ನನ್ನಿಂದ ಏನು ಸಹಾಯ ಮಾಡಲಿಕ್ಕಾಗಿದೋ ನಾನು ಮಾಡಿದ್ದೀನಿ. ಪ್ರಿಯ ದೇವ ಜನರೇ, ಅದಕ್ಕಿಂತ ಕಡೆಯ ಸ್ಥಿತಿಯಲ್ಲಿ ಎಷ್ಟು ಜನ ಇದ್ದಾರೆ. ನಾನು ಅನೇಕ ಕಡೆಗಳಲ್ಲಿ ನಾನು ಹೋಗ್ತೀನಿ. ಅನೇಕ ಕಡೆಗಳಲ್ಲಿ ಒಂದೊಂದು ಮನೆಯ ಪರಿಸ್ಥಿತಿ ನೋಡುವಾಗ, ಒಬ್ಬೊಬ್ಬರ ವಿಷಯ ಕೇಳುವಾಗ, ಪ್ರಾರಂಭದಲ್ಲಿ ನಾನು ಅವರ ಮನೆ ಹೋಗುವಾಗ ಇವರಿಗೆ ಏನು ಕಡಿಮೆ ಇಲ್ಲ, ಎಲ್ಲದಲ್ಲಿ ಸಮೃದ್ಧಿಯಾಗಿದ್ದಾರೆ ಎಂಬುದಾಗಿ. ಆದರೆ ಅಲ್ಲಿ ದೇವರ ಆತ್ಮನು ಮಾತನಾಡುವಾಗ ಅವರು ಲೋಕದ ರೀತಿಯಲ್ಲಿ ಎಲ್ಲವೂ ಇದ್ದ ರೀತಿಯಲ್ಲಿ ಇರ್ಬೋದು, ಆತ್ಮೀಯವಾದ ರೀತಿಯಲ್ಲಿ ಟೋಟಲಿ ಡೆಡ್ ಆಗಿ ಹೋಗಿದ್ದಾರೆ. ಅವರ ಮನೆಯಲ್ಲಿ ಅನೇಕ ಶಾಪದ ಸಂಗತಿಗಳು, ಈ ಬೇಟೆಗಾರನ ಬಳಿ ಶಾಪದ ಸಂಗತಿಗಳನ್ನು ನಿಮ್ಮ ವೈಯಕ್ತಿಕ ಜೀವಿತ, ನಿಮ್ಮ ಕುಟುಂಬ ಜೀವಿತದಲ್ಲಿ ತಂದಾಗ್ತಾನೆ. ಪ್ರಿಯರೇ, ಆ ಬೇಟೆಗಾರನ ಬಲೆ ಮುರಿಯಲ್ಪಡಬೇಕಾದರೆ, ಆ ಬೇಟೆಗಾರನ ಬಲೆಯಿಂದ ನೀವು ಹೊರಗೆ ಬರಬೇಕಾದರೆ, ಆ ನಾಶಕರವಾದ ಸಂಗತಿಯಿಂದ ನೀವು ಹೊರಗೆ ಬರಬೇಕಾದರೆ, ನಿಮ್ಮನ್ನು ಉದ್ಧರಿಸಲು ಶಕ್ತನಾಗಿರುವಂಥ ಆ ಪರಲೋಕದ ತಂದೆಯಾದ ದೇವರು, ನಮ್ಮ ಕರ್ತನಾದ, ನನಗೋಸ್ಕರ ನಿಮಗೋಸ್ಕರ ಪ್ರಾಣವನ್ನು ಕೊಟ್ಟಂತ ಯೇಸುವಿನ ಬಳಿಗೆ ಬನ್ನಿ. ದೇವರ ವಾಕ್ಯದ ಬಳಿಗೆ ಬನ್ನಿ. ದೇವರ ವಾಕ್ಯವನ್ನು ಕೇಳಿ, ದೇವರ ವಾಕ್ಯಕ್ಕೆ ವಿಧೇಯರಾಗಿ. ಪ್ರಿಯರೇ, ನನ್ನ ದೇವರು ದೊಡ್ಡವನು, ನನ್ನ ದೇವರು ಒಳ್ಳೆಯವ, ನನ್ನ ದೇವರು ದೊಡ್ಡವನು, ನನ್ನ ದೇವರು ಒಳ್ಳೆಯವ, ನನ್ನ ಯೇಸುವ ದೃಷ್ಟಿಸುವೆ, ನನಗೆಲ್ಲವೂ ನೆರವೇರುತ್ತೆ, ನನ್ನ ಯೇಸುವ ದೃಷ್ಟಿಸುವೆ, ನನಗೆಲ್ಲವೂ ನೆರವೇರುತ್ತೆ. ಪ್ರೈಸ್ ದಿ ಲಾರ್ಡ್. ಯಾವಾಗಲೂ ಪ್ರಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ಯೇಸುವಿನ ಆ ಕಲ್ವಾರಿ ಶಿಲುಬೆಯಲ್ಲಿ ನಿಮ್ಮ ದೃಷ್ಟಿ ಇರುವುದಾದರೆ, ದೇವರ ವಾಕ್ಯದಲ್ಲಿ ನಿಮ್ಮ ದೃಷ್ಟಿ ಇರುವುದಾದರೆ, ದೇವರ ವಾಕ್ಯಕ್ಕೆ ನೀವು ವಿಧೇಯರಾಗಿ ನೀವು ನಡೆಯುವುದಾದರೆ, ನಿಮ್ಮ ಜೀವಿತ ಇದ್ದಾಗೆ ಇರಲ್ಲ. ಪ್ರಿಯ ದೇವ ಜನರೇ, ದೇವರ ಆತ್ಮನಿಗೆ ನೀವು ಭಯಪಡಿ. ಈ ಸಮಯ ನಿಮ್ಮದಾಗಿದೆ. ಪ್ರಿಯರೇ, ದೇವರ ಆತ್ಮನು ಕೊಟ್ಟಿರುವಂತಹ ಈ ಸಮಯವನ್ನು ಬೇಟೆಗಾರನು ನಿಮಗೆ ತಿಳಿಯದ ರೀತಿಯಲ್ಲಿ ತಂದು ಹಾಕಿದಂಥ ಸಮಸ್ಯೆ ಎಂಬ, ಕಷ್ಟವೆಂಬ, ದ್ರೋಹವೆಂಬ, ಅವಮಾನವೆಂಬ ಬಲೆಯಿಂದ ನೀವು ಹೊರಗೆ ಬರಬೇಕು. ಅದು ನಿಮ್ಮಿಂದ ಹೊರಗೆ ಬರಲಿಕ್ಕಾಗಲ್ಲ. ದೇವರ ಆತ್ಮನ ಮೊರೆ ಹೊಕ್ಕುವುದಾದರೆ, ಆತನಲ್ಲಿ ನೀವು ಮೊರೆ ಇಡುವುದಾದರೆ, ನಿಮ್ಮ ಜೀವಿತದಲ್ಲಿ, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ, ನಿಮ್ಮ ಕುಟುಂಬ ಜೀವಿತದಲ್ಲಿ, ನಿಮಗೆ ತಿಳಿಯದ ರೀತಿಯಲ್ಲಿ ನಿಮ್ಮನ್ನು ನಾಶಕರವಾದ ಜೀವಿತದಲ್ಲಿ ನಡೆಸಬೇಕೆಂಬುದಾಗಿ ಹಾಸಿದಂತ ಆ ಬಲೆಯನ್ನು, ಸೈತಾನನ ಮೋಸ ಕುತಂತ್ರವೆಂಬ ಆ ಬಲೆಯನ್ನು ದೇವರಾದ ಕರ್ತನು ಮುರಿದಾಕ್ತಾನೆ. ಇನ್ನು ಎಷ್ಟೋ ಜನರು ಹೇಳ್ತಾರೆ, ಎಷ್ಟು ನಾವು ದುಡಿದ್ರು ಏನ್ ಮಾಡಿದ್ರು ನಮ್ಮ ಜೀವಿತದಲ್ಲಿ ಸಮೃದ್ಧಿ ಇಲ್ಲ. ಯಾಕೆ ಸಮೃದ್ಧಿ ಇಲ್ಲ? ಸೈತಾನ ಕದ್ದುಕೊಳ್ತಿದ್ದಾನೆ, ಸೈತಾನ ಕದ್ದುಕೊಳ್ತಿದ್ದಾನೆ. ಪ್ರಿಯ ದೇವ ಜನರೇ, ನಿಮ್ಮ ಹೃದಯ ಎಂಬ ಭಂಡಾರ, ನಿಮ್ಮ ಹೃದಯ ಎಂಬ ಆಲಯ, ದೇವರ ವಾಕ್ಯ ಎಂಬ ಆಹಾರದಿಂದ ಯಾವಾಗಲೂ ತುಂಬಿಕೊಳ್ಳುವುದಾದರೆ, ದೇವರಾದ ಕರ್ತನು ನಿಮ್ಮ ಜೀವಿತದಲ್ಲಿ ಉನ್ನತವಾದ ಕಾರ್ಯವನ್ನು ಮಾಡ್ತಿದ್ದಾನೆ. ಪ್ರಿಯ ದೇವ ಜನರೇ, ನಿಮ್ಮ ಕುಟುಂಬವನ್ನಾಗಲಿ, ನಿಮ್ಮ ಮಕ್ಕಳನ್ನಾಗಲಿ ದೇವರು ತನ್ನ ವಾಗ್ದಾನದ ಮೂಲಕ ಆರಿಸಿಕೊಂಡಿರ್ತಾನೆ.
ಆದರೆ ಸೈತಾನನು ಅದನ್ನು ತಿಳಿದುಕೊಂಡು ಅವರ ದೇವರ ಆತ್ಮನ ಆ ಮಾರ್ಗದಲ್ಲಿ ದೇವರ ಆತ್ಮನ ಆರಿಸಿಕೊಂಡದ್ದನ್ನು ಅದು ದುರುಪಯೋಗ ಪಡಿಸುವುದಕ್ಕಾಗಿ, ಆ ದಾರಿಯಿಂದ ಇನ್ನೊಂದು ದಾರಿಗೆ ನಡೆಸುವುದಕ್ಕಾಗಿ ಆ ವೇನು ತಪ್ಪಿಸಲಿಕ್ಕೆ ನಿಮಗಾಗಲಿ ನಿಮ್ಮ ಮಕ್ಕಳಿಗಾಗಲಿ ಲೋಕ ಸಂಬಂಧವಾದ ಆಲೋಚನೆಗಳನ್ನು ಅವರಿಗೆ ಇಷ್ಟ ಬಂದ ರೀತಿಯಲ್ಲಿ ಜೀವಿಸಲಿಕ್ಕೆ ಸೈತಾನನು ಲೋಕದ ಅನೇಕ ಒಂದೊಂದು ಸಂಗತಿಗಳನ್ನು, ಲೋಕದ ಆಶೆಗಳನ್ನು ತೋರಿಸಿಬಿಡ್ತಾನೆ. ಆ ಆಶೆಗಳಲ್ಲಿ ನಿಮ್ಮನ್ನಾಗಲಿ ನಿಮ್ಮ ಮಕ್ಕಳ ಜೀವಿತ ನಾಶವಾಗಿ ಹೋಗದಂತೆ ಪ್ರಿಯ ದೇವ ಜನರೇ, ದೇವರಾದ ಕರ್ತನು ನಿಮ್ಮನ್ನು ಆರಿಸಿಕೊಂಡಂಥ ಉದ್ದೇಶವನ್ನು ತಿಳ್ಕೊಳ್ಳುವುದಾದರೆ, ಪ್ರಿಯ ದೇವ ಜನರೇ, ಆ ಶಾಪಕರವಾದಂಥ ಬಲೆ ಸೈತಾನನು ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬ ಜೀವಿತದಲ್ಲಿ ಶಾಪಕರವಾದ ಆ ಬಲೆಯನ್ನು ಪರಿಶುದ್ಧನಾದ ತಂದೆಯಾದ ದೇವರು, ನಮ್ಮ ಕರ್ತನಾದ ಯೇಸು ನಿಮ್ಮ ಸಮೀಪಕ್ಕೆ ಬಂದು ನಿಮ್ಮ ಹೃದಯ ಆಲಯದಲ್ಲಿ ಮುಂದೆ ಬಂದು ಆತ ನಿಮ್ಮ ಹೃದಯವನ್ನು ತಟ್ಟುತ್ತಿದ್ದಾನೆ. ಆತನ ಸ್ವರವನ್ನು ನೀವು ಕೇಳುವುದಾದರೆ ಆ ಬೇಟೆಗಾರನ ಬಲೆಯನ್ನು ನಿಮ್ಮ ಜೀವಿತದಲ್ಲಿ ಆತನು ಮುರಿದಾಕ್ತಾನೆ. ನೀವು ಎಲ್ಲಿ ಬಿದ್ದಿದ್ದೀರಾ ಆ ಸ್ಥಳದಿಂದಲೇ ನೀವು ಎದ್ದು ನಿಲ್ಲುವಂತೆ, ಆ ಮರಣಕರ ವ್ಯಾಧಿಯಿಂದ ಯೇಸು ಸ್ವಾಮಿ ತನ್ನ ಪರಿಶುದ್ಧವಾದ ರಕ್ತದ ಮೂಲಕ ನಿಮ್ಮನ್ನು ಗುಣಪಡಿಸ್ತಾನೆ. ಎಲ್ಲ ಶಾಪದ ನೊಗಗಳು ಮುರಿಯಲ್ಪಡ್ತದೆ. ದೇವರ ಆತ್ಮನ ನಡೆಸುವಿಕೆ ನಿಮ್ಮ ಜೀವಿತದಲ್ಲಿರ್ತದೆ. ದೇವರ ಆತ್ಮನ ನಡೆಸುವಿಕೆ ಆ ಜೀವಿತಕ್ಕೆ ಒಪ್ಪಿಸಿಕೊಡಿ. ಸಂಸೋನನ ರೀತಿಯಲ್ಲಿ ನೀವು ಜೀವಿಸಲಿಕ್ಕೆ ಹೋಗಬೇಡಿ. ಯಾಕಂದರೆ ನೀವು ದೇವರ ಆತ್ಮನಿಂದ ಆರಿಸಲ್ಪಟ್ಟವರು. ಒಂದು ಸುಳ್ಳು ಮಾತು, ಇನ್ನೊಂದು ಸುಳ್ಳು, ಇನ್ನೊಂದು ಸುಳ್ಳು, ಇನ್ನೊಂದು ಸುಳ್ಳು, ಅದು ಸುಳ್ಳಿನ ಮೇಲೆ ಸುಳ್ಳು ಹೋಗಿ ನಂತರ ನಿಮ್ಮ ಜೀವಿತವೇ ಅಯ್ಯೋ ಎಂಬುದಾಗಿ ಹೇಳುವಾಗ, ಆಗ ದೇವರೇ ಎಂಬುದಾಗಿ ಕರೆಯುವಾಗ ದೇವರಾದ ಕರ್ತನು ಉತ್ತರ ಕೊಡಲ್ಲ ಪ್ರಿಯರೇ. ಯಾಕಂದರೆ ದೇವರಾದ ಕರ್ತನು ಬೇಕಾದಷ್ಟು ಸಮಯ ಕೊಟ್ಟಿರ್ತಾನೆ, ಬೇಕಾದಷ್ಟು ತನ್ನ ವಾಕ್ಯದ ಮೂಲಕ ನಿಮ್ಮ ಹೃದಯವನ್ನು ತಟ್ಟುತ್ತಾ ಇದ್ದಾನೆ. ಆ ಸಮಯದಲ್ಲಿ ದೇವರ ವಾಕ್ಯಕ್ಕೆ ನೀವು ವಿಧೇಯರಾಗಿ ದೇವರ ವಾಕ್ಯವನ್ನು ಕೇಳಿ ನಿಮ್ಮ ಜೀವಿತ ಆ ಬೇಟೆಗಾರನ ಬಲೆಯಿಂದ ನೀವು ಹೊರಗೆ ಬರಲಿಕ್ಕೆ ನೀವು ಮನಸ್ಸು ಮಾಡುವುದಾದರೆ, ಇವತ್ತು ಲೋಕದ ಸಂಗತಿ, ಲೋಕದ ಆಶೆ ನಿಮ್ಮನ್ನು ಅದನ್ನು ಹೊರಗೆ ಬರದ ರೀತಿಯಲ್ಲಿ ಮೋಸಕರ ಮಾಡ್ತಿರ್ಬೋದು. ಪ್ರಿಯ ದೇವ ಜನರೇ, ಈ ವಾಕ್ಯವನ್ನು ನೀವು ಕೇಳಿ ನಿಮ್ಮ ಜೀವಿತವನ್ನು ಈ ಕ್ಷಣದಿಂದ, ಈ ದಿನದಿಂದ ದೇವರ ಹಸ್ತಕ್ಕೆ ನೀವು ಒಪ್ಪಿಸಿ ಕೊಡುವುದಾದರೆ, ಇದುವೇ ಪ್ರಸನ್ನ ವೇಳೆಯ ರಕ್ಷಣಾ ದಿನವು, ಕೃಪಾ ಕಾಲವು ಎಂದೀಗಲೇ. ಇದುವೇ ಪ್ರಸನ್ನ ವೇಳೆಯು ರಕ್ಷಣಾ ದಿನವು, ಕೃಪಾ ಕಾಲವು ಎಂದೀಗಲೇ. ಈ ಕೃಪೆಯ ಸಮಯ, ಈ ಕೃಪೆಯ ಕಾಲ. ಪ್ರಿಯ ದೇವ ಜನರೇ, ಈ ವಾಕ್ಯವನ್ನು ಕೇಳುವಂತ ನೀವು ಯಾರೇ ಆಗಲಿ, ಇದು ನಿಮ್ಮ ಜೀವಿತದಲ್ಲಿ ಈ ದಿನ, ಈ ಕ್ಷಣ ಅದು ನಿಮ್ಮದಾಗಿದೆ. ಯೇಸು ಸ್ವಾಮಿ ಈಗಲೂ ನಿಮ್ಮನ್ನು ಕರೀತಿದ್ದಾನೆ. ಈಗಲೂ ನೀವು ಬೇಕೆಂಬುದಾಗಿ ತನ್ನ 2 ಹಸ್ತಗಳನ್ನು ನಿಮ್ಮ ಕಡೆಗೆ ಚಾಚಿದ್ದಾನೆ. ಪ್ರಿಯ ದೇವ ಜನರೇ, ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗದೆ ಸ್ಟ್ರೈಟ್ ಅವೇ ಮುಂದೆ ನೋಡಿಕೊಂಡು ದೇವರ ವಾಕ್ಯದ ಮೂಲಕ ನೀವು ಮುಂದೆ ಹೋಗುವುದಾದರೆ, ದೇವರ ವಾಗ್ದಾನ ನಿಮ್ಮ ಜೀವಿತದಲ್ಲಿ ಅದು ಎಷ್ಟೇ ದೊಡ್ಡದೇ ಆಗಿ ಇರ್ಬೋದು, ಅದು ನಿಮ್ಮ ಜೀವಿತದಲ್ಲಿ ನೆರವೇರ್ತದೆ. ಒಂದು ವೇಳೆ ದೇವರ ವಾಗ್ದಾನ ಅದು ಎಷ್ಟು ದೊಡ್ಡ ಇದ್ದರೂ ಕೂಡ ಅದು ನೆರವೇರದ ರೀತಿಯಲ್ಲಿ ಲೋಕದ ಸಂಗತಿಗಳಿಗೆ, ನಿಮ್ಮ ಆಲೋಚನೆಗಳಿಗೆ, ನಿಮ್ಮ ಮೈಂಡಿಗೆ ನೀವು ಒಪ್ಪಿಸಿಕೊಡುವುದಾದರೆ ನಿಮಗೆ ನೀವೇ ಮೋಸ ಮಾಡಿಕೊಳ್ತಿದ್ದೀರಿ ಪ್ರಿಯರೇ. ಈ ದೇವರ ವಾಕ್ಯ, ಈ ಬೇಟೆಗಾರನಾಗಿರುವಂಥ ಸೈತಾನನು ನಿಮ್ಮ ಜೀವಿತದಲ್ಲಿ, ಪ್ರಿಯ ದೇವ ಜನರೇ, ಕೊನೆಯದಾಗಿ ಒಂದು ದಾನಿಯೇಲನಿದ್ದನು. ದಾನಿಯೇಲನನ್ನು ಸಿಂಹದ ಗವಿಗೆ ಹಾಕಿದರು, ಕುತಂತ್ರದಿಂದ ಮೋಸದಿಂದ ಹಾಕಿದರು. ಆದರೆ ಆ ಸಿಂಹದ ಗವಿಯಲ್ಲಿ ದಾನಿಯೇಲನು ಚೆನ್ನಾಗಿ ಸಮಾಧಾನದಿಂದ ಮಲಗಿದ. ಆ ಸಿಂಹಗಳು ದಾನಿಯೇಲನನ್ನು ಮುಟ್ಲಿಕ್ಕಾಗಲಿಲ್ಲ. ದುಷ್ಟ ವೈರಿಗಳು ಆ ಬಲೆಯನ್ನು ಅವನ ಮೇಲೆ ಹಾಕಿದರು. ಆದರೆ ಆ ಬಲೆ ದೇವರ ಆತ್ಮನು ಅದನ್ನು ಮುರಿದಾಕಿ ಆ ಸಿಂಹದ ಬಾಯಿಂದ ದಾನಿಯೇಲನನ್ನು ರಕ್ಷಿಸಿದ. ಯಾರ್ಯಾರು ಕುತಂತ್ರಗಳನ್ನು ಮಾಡಿ ಆ ದಾನಿಯೇಲನನ್ನು ಸಿಂಹದ ಗವಿಗೆ ಹಾಕಲಿಕ್ಕೆ ಪ್ರಯತ್ನಿಸಿದರ
ಅವರನ್ನೇ ಆ ಸಿಂಹದ ಗವಿಗೆ ಹಾಕುವಾಗ ಅರ್ಧದಲ್ಲಿ ಬರುವಾಗಲೇ ಅವರ ಮಕ್ಕಳನ್ನು ಕೂಡ ಆ ಎಲುಬುಗಳನ್ನು ಕೂಡ ಬಿಡಲಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅಷ್ಟು ಹಸಿವಿನಿಂದ ಇದ್ದಂಥ ಸಿಂಹ ದಾನಿಯೇಲ ಅಲ್ಲಿರುವಾಗ ದಾನಿಯೇಲ ಒಂದು ಕೂದಲು ಕೂಡ ಟಚ್ ಮಾಡಲಿಲ್ಲ. ಯಾಕಂದರೆ ದಾನಿಯೇಲನಲ್ಲಿ ದೇವರ ವಾಕ್ಯ ಇತ್ತು, ವಿಧೇಯತ್ವ ಇತ್ತು, ದೇವರ ಆತ್ಮನಿಗೆ ಮೆಚ್ಚುಗೆಯಾಗಿ ನಡೀತಿದ್ದ. ಮೊದಲ ಸ್ಥಾನವನ್ನು ದಾನಿಯೇಲನು ದೇವರಾದ ಕರ್ತನಿಗೆ ಕೊಡ್ತಿದ್ದ. ಆ ಸ್ಥಾನ ಅವನನ್ನು ಉಳಿಸಿತ್ತು. ಅದೇ ರೀತಿಗೆ ನಿಮ್ಮ ಜೀವಿತದಲ್ಲಿ ದೇವರು ನಿಮಗೆ ಕೊಟ್ಟಿರುವಂಥ ಉನ್ನತ ಸ್ಥಾನ, ಉನ್ನತ ಪದವಿ, ಉನ್ನತವಾದ ನಡೆಸುವಿಕೆ ನಿಮ್ಮ ಜೀವಿತದಲ್ಲಿ ಇದೆ ಪ್ರಿಯರೇ. ಸೈತಾನನ ಮೋಸಕ್ಕೆ ನೀವು ಒಳಗಾಗಿ ಹೋಗಬೇಡಿ. ಈಗಲೂ ಕೂಡ ಈ ಸಮಯ ಮೀರಿ ಹೋಗಲಿಲ್ಲ. ಇದು ಸಮಯ, ಇದುವೇ ಪ್ರಸನ್ನತೆ, ಸುಪ್ರಸನ್ನತೆಯ ಕಾಲ. ಈ ದಿನವನ್ನು ದೇವರ ಹಸ್ತಕ್ಕೆ ಒಪ್ಪಿಸಿಕೊಟ್ಟು, ನಿಮ್ಮ ಜೀವಿತವನ್ನು ದೇವರ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ದೇವರ ಆತ್ಮನಲ್ಲಿ ನೀವು ನಡೆಯುವುದಾದರೆ ನಿಮ್ಮ ಜೀವಿತದಲ್ಲಿ ಸೈತಾನನ ಕುತಂತ್ರದಿಂದ ನಿಮಗೆ ತಿಳಿಯದ ರೀತಿಯಲ್ಲಿ ತಂದಾಕಿದಂತಹ ಮೋಸದ ಬಲೆಯನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ಬಲೆಯನ್ನು ಮುರಿದಾಕಿ ಸುಖ ಜೀವಿತದಲ್ಲಿ, ಸಮೃದ್ಧಿಯಲ್ಲಿ, ಆಶೀರ್ವಾದದಲ್ಲಿ ನಡೆಸುವನಾಗಿದ್ದಾನೆ. ದೇವರ ವಾಕ್ಯಗಳನ್ನು ಆಶೀರ್ವದಿಸಿ ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್.